ವಿಧಾನಸಭೆಯ ಸ್ಪೀಕರ್ ಆಗಿ ಯುಟಿ ಖಾದರ್ ಆಯ್ಕೆಯಾಗಿದ್ದಾರೆ. ಸದನದಲ್ಲಿ ಹಂಗಾಮಿ ಸ್ಪೀಕರ್ ಆರ್ವಿ ದೇಶಪಾಂಡೆ ಖಾದರ್ ಹೆಸರನ್ನ ಘೋಷಣೆ ಮಾಡಿದರು. ಖಾದರ್ ಅವರನ್ನ ಸ್ಪೀಕರ್ ಪೀಠಕ್ಕೆ ಕರೆತಂದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಮಾಜಿ ಸಿಎಂ ಬೊಮ್ಮಾಯಿ ಅವರು ಸೇರಿದಂತೆ ಎಲ್ಲ ನಾಯಕರು ಖಾದರ್ ಅವರಿಗೆ ಅಭಿನಂದಿಸಿ ಶುಭ ಕೋರಿದರು. ನೂತನ ಸಚಿವರ ಪರಿಚಯದ ಸಂದರ್ಭದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಲಿ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆಯುತ್ತಿದ್ದಾರೆ. ಇನ್ನು ಮೊದಲು ಸಚಿವರು ಯಾರು, ಅವರ ಖಾತೆ ಯಾವುದು ಅಂತ ಪರಿಚಯ ಮಾಡಿಕೊಡಿ ಅಂತ ಬೊಮ್ಮಾಯಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಷ್ಟು ಜನರಿಗೆ ಬೇಗ ಖಾತೆ ಹಂಚಿಕೆ ಮಾಡಿದ್ರ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂಥ ಖಾತೆ ಮಂತ್ರಿಗಳು ಅಂದಿದ್ರೆ ಇನ್ನಷ್ಟು ಬಹಳ ಸೂಕ್ತ ಆಗ್ತಾ ಇತ್ತು. ಅದು ಯಾಕಾಗಿಲ್ಲ, ಮಾಡಬೇಕು, ಆದಷ್ಟು ಬೇಗನೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅದಕ್ಕೇನು ಹೇಳ್ತಾರೆ ಮುಖ್ಯಮಂತ್ರಿಗಳು? ಆದಷ್ಟು ಜಾಗ್ರತೆ, ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ ಹಂಗೆ ಬರಲಿ ಅಂತ. ಯಾಕಂದ್ರೆ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರು? ಒಬ್ಬರೇ ಅಲ್ಲ, ಒಂದೇ ನಿಮಿಷ ಅಲ್ಲ, ಎಷ್ಟು ತಿಂಗಳಾಗಿದ್ರು ಯಡಿಯೂರಪ್ಪನವರು? ಒಬ್ಬರೇ ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇದ್ರು? ಅವ್ರು ಒಬ್ಬರೇ ಇದ್ರು, ಅದಕ್ಕೆ ಒಬ್ಬರೇ ಇತ್ತು. ಈಗ ನೀವೆಲ್ಲ ಮಾಡೋಣ, ಅದ್ರ ಹೆಂಗಾಯ್ತು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳೇ ನೀವು ಸಂಶಯ ಇಟ್ಕೋಬೇಕಾದ್ರೆ ಇಲ್ಲ, ಸಂಶಯ ಏನಿಲ್ಲ ನಮ್ಗೆ. ಅವರಿಗೆ ಅಲ್ಲ, ಸಿದ್ದರಾಮಯ್ಯ 24 ಜನರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿಕೆ ನೀಡಿದ್ದ ಹರೀಶ್ ಪೂಂಜಾ ವಿರುದ್ಧ ಪುತ್ತೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ವಿಜಯೋತ್ಸವದ ವೇಳೆ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯ ವಿರುದ್ಧ ಪುತ್ತೂರು ನಗರಸಭಾ ಸದಸ್ಯ ಮಹಮ್ಮದ್ ರಿಯಾಜ್ ದೂರನ್ನು ದಾಖಲಿಸಿದ್ದಾರೆ. ಜೊತೆಗೆ ತನಿಖೆ ಮಾಡಿ ಹರೀಶ್ ಪೂಂಜಾ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನಿಂದ ಈ ಬಾರಿ 2 ಶಾಸಕರು ಆಯ್ಕೆಯಾಗಿದ್ದಾರೆ. ಚನ್ನಗಿರಿಯಿಂದ ಬಸವರಾಜ್ ವಿ ಶಿವಗಂಗಾ ಹಾಗೂ ಕುಡಚಿಯಿಂದ ಮಹೇಂದ್ರಪ್ಪ ಕಲ್ಲಪ್ಪ ತಮ್ಮಣ್ಣನವರು ಗೆದ್ದಿದ್ದಾರೆ. ಕಿಸಾನ್ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರೋ ಈ ಇಬ್ಬರಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿ ಕೃಷಿ ಖಾತೆ ನೀಡಬೇಕು ಅಂತ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಚಿನ್ ಮಿಗಾ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ತಿಂಡಿ ಬೆಲೆ 5 ರೂಪಾಯಿಯಿಂದ 10 ರೂಪಾಯಿಗೆ ಏರಿಕೆ ಮಾಡಲಿಕ್ಕೆ ಚಿಂತನೆ ನಡೆಸಲಾಗಿದೆ ಅಂತ ಬಿಬಿಎಂಪಿಯ ವಿಶೇಷ ಆಯುಕ್ತ ಜಯರಾಮ್ ರಾಯ್ಪುರ್ ಹೇಳಿಕೆ ಕೊಟ್ಟಿದ್ದಾರೆ. 1 ತಿಂಗಳ ಒಳಗಾಗಿ ಕ್ಯಾಂಟೀನ್ ಅನ್ನು ಆರಂಭಿಸುವ ಗುರಿ ಹೊಂದಿದ್ದೇವೆ. ಬೆಂಗಳೂರಿನ 243 ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡುತ್ತೇವೆ. ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಅಂತ ಜಯರಾಮ್ ರಾಯ್ಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಯಾರ್ಯಾರು ಆಗ್ತಾರೋ ಅವರ ಒಂದು ಫೈನಾನ್ಷಿಯಲ್ ಬಿಟ್ ಕೂಡ ಓಪನ್ ಆಗುತ್ತೆ ಮತ್ತು ಅದು ಸಹಜವಾಗಿ L1 ಯಾರು ಇರ್ತಾರೆ ಅವ್ರಿಗೆ ಸಿಗುತ್ತೆ. ಈಗಾಗಲೇ ಟೆಂಡರ್ ಮತ್ತು ಈಗ ಇನ್ನೊಂದೇನಿದೆ ಅಂತ ಹೇಳಿದ್ರೆ, ಈಗ ನಾವು ಬ್ರೇಕ್ಫಾಸ್ಟ್ ಏನು ಕೊಡ್ತಾ ಇದ್ದೀವಿ, ಬ್ರೇಕ್ಫಾಸ್ಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ. ಆದರೆ ಡಿನ್ನರ್ಗೆ ಡಿಮಾಂಡ್ ಬರ್ತಾ ಇಲ್ಲ. ಅದರಿಂದ ಬ್ರೇಕ್ಫಾಸ್ಟ್ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಅದು ಬ್ರೇಕ್ಫಾಸ್ಟ್ ಕ್ವಾಂಟಿಟಿ ಜಾಸ್ತಿ ಮಾಡಿ. ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನುಳಿದಿರುವ ಸುದ್ದಿಗಳನ್ನು ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಮುಂಬರುವ ಚುನಾವಣೆಗಳಿಗೆ ಈಗಾಗಲೇ ತಯಾರಿ ಶುರು ಮಾಡಿರುವ ಕುಣಿಗಲ್ನ ಶಾಸಕ ಡಾ ರಂಗನಾಥ್ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಗ್ರಾಮ ವಾಸ್ತವ್ಯವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಆರ್ಭಟಿಸ್ತಾ ಇದೆ. ಸಂಜೆ ಮಳೆಗೆ ಭಾರಿ ಅನಾಹುತಗಳು ಸಂಭವಿಸ್ತಾ ಇದೆ. ಭಾರಿ ಗಾಳಿ ಮಳೆಗೆ ಹಾಸನದ ಬೇಲೂರಿನ ಅರೆಹಳ್ಳಿಯಲ್ಲಿ ಬೃಹತ್ ಮರ ಮನೆ ಮೇಲೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಮರವೊಂದು ನೆಲಕ್ಕೆ ಉರುಳಿದೆ. 1 ಕಾರು 2 ಬೈಕ್ ಜಖಂಗೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಜೊತೆಗೆ ಸಿಡಿಲು ಮಿಂಚಿನ ಆರ್ಭಟ ಕೂಡ ಜೋರಾಗಿದೆ. ಬೆಳ್ತಂಗಡಿ ತಾಲೂಕಿನ ಗಡಾಯಿಕಲ್ಲಿಗೆ ಸಿಡಿಲು ಬಡಿದಿದೆ. ಸಿಡಿಲಿನ ಆರ್ಭಟಕ್ಕೆ ಗಡಾಯಿಕಲ್ಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿ ಉರಿತಾ ಇದ್ದ ಸಂದರ್ಭ ಮಳೆ ಬಂದ ಪರಿಣಾಮ ಭಾರೀ ಅನಾಹುತವೊಂದು ತಪ್ಪಿದೆ.